ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವಂತೂ ಸೂಪರ್ ಆಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ನೆನ್ನೆ ನೈಟೇ ಊರಿಗೆ ಬಂದ್ವಿ, ಹಾಗಾಗಿ ಲಾಗ್ ಸ್ಟಾರ್ಟ್ ಮಾಡಿದೆ. ನೋಡಿ, ನಮ್ಮ ಅಡಿಕೆ ಗಿಡ ನಮ್ಮ ಹೈಟೇ ಬೆಳೆದಿದ್ದಾವೆ. ಎಷ್ಟು ಪುಟ್ಟಾಗಿದ್ವು, ಈಗ ಎಷ್ಟು ಉದ್ದ ಬೆಳೆದಿದ್ದಾವೆ. ಹಾಗೆ ಮನಿ ಪ್ಲ್ಯಾಂಟ್ ಕೂಡ ನೋಡಿ ಗೈಸ್. ಮನಿ ಪ್ಲ್ಯಾಂಟು ಎಲ್ಲರೂ ಮನೆ ಹತ್ರ ಚಿಕ್ಕ ಪುಟ್ಟಾಗೆ ಎಲೆ ಇರುತ್ತೆ. ನಮ್ಮ ಮನೆ ಹತ್ರ ಬಾಳೆ ಎಲೆ ಆಗಿದೆ ಗೈಸ್. ಮನಿ ಪ್ಲ್ಯಾಂಟ್ ನೋಡಿ ಯಾವ ಥರ ಹಬ್ಬಿದೆ ಅಂತ. ಆ ಸೀಟ್ ತುಂಬ ಹಬ್ಕೊಂಡು ಹೋಗ್ಬಿಟ್ಟಿತ್ತು. ಮತ್ತು ಅಲ್ಲಿಂದ ನಮ್ಮಮ್ಮ ಈ ಕಡೆ ಇನ್ನೂ ಒಂದು ಆರ್ಚ್ ಥರ ನೆಟ್ಟಿದ್ದಾರೆ. ಈ ಕಡೆ ಕೆಳಗಡೆಯಿಂದನೂ ಮತ್ತೆ ಇನ್ನೂ ಒಂದು ಹಬ್ಕೊಂಡು ಹೋಗಿದೆ. ಈ ಕಡೆ ಸ್ವಲ್ಪ ಇನ್ನೂ ಈಗ ಸ್ಟಾರ್ಟ್ ಆಗಿರೋದ್ರಿಂದ ಪುಟ್ಟಾಗಿದೆ ಎಲೆ. ಬಟ್ ಈ ಕಡೆ ಅಂತೂ ತುಂಬ ಚೆನ್ನಾಗಿ ಬಾಳೆ ಎಲೆ ಥರ ಹಬ್ಬೋಗಿತ್ತು. ಮತ್ತು ನಮ್ಮ ಹೇಮಂತು ನಮ್ಮ ಮನೆಯವರು ಬೆಳಿಗ್ಗೆ ಪರಂಗಿ ಹಣ್ಣು ಕೀಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ರು. ಅಂದರೆ ನಮ್ಮಮ್ಮ ಹೇಳೋದು, ಬೆಳಿಗ್ಗೆ ಅಷ್ಟೊತ್ತಿಗೆ ಪರಂಗಿ ಹಣ್ಣು ತಿಂದರೆ ಕಾಯಿಲೆ ಏನೂ ಬರೋದಿಲ್ಲ ಅಂತ ಹೇಳಿ. ಊರಿಗೆ ಬಂದಂಗೆಲ್ಲ ಪ್ರತಿ ಸಾರಿ ಆಳೊಟ್ಟಿಗೆ ಅಂದರೆ ಒಂದು ಏನು ಊಟ ತಿಂಡಿ ಮಾಡ್ದಿರೇ ಪರಂಗಿ ಹಣ್ಣು ಅಥವಾ ಪರಂಗಿಕಾಯಿ ತಿಂದರೆ ಬೆಸ್ಟು, ಒಳ್ಳೆಯದು ಆರೋಗ್ಯಕ್ಕೆ ಅಂತ ಹೇಳಿ ಕೀಳ್ಕೊಂಡು ತಿಂತಾಯಿರ್ತೀವಿ. ಬಂದಂಗೆಲ್ಲ ತಿಂತಾನೆ ಇರ್ತೀವಿ. ಅದಕ್ಕೆ ಈ ಸಲನೂ ಇನ್ನೇನು ಸ್ಟಾರ್ಟ್ ಮಾಡಿಕೊಂಡ್ರು. ಅದು ನಮ್ಮ ಗಿಡದಾಗೆ ಆಗೋದು ಪರಂಗಿ ಹಣ್ಣು ಯಾವ ಥರ ಅಂದರೆ ಪುಟ್ಟಾಗಿರುತ್ತೆ. ಒಂದು ಪರಂಗಿ ಹಣ್ಣು ಒಬ್ಬರೇ ತಿನ್ಬೋದು, ಆರಾಮ್ಸೆ ಒಬ್ಬರೇ ತಿನ್ಬೋದು. ಅಷ್ಟು ದೊಡ್ಡದಾಗೇನಿರಲ್ಲ ನೋಡಿ, ಇಷ್ಟು ಇರುತ್ತೆ. ಅದು ಫುಲ್ ಹಣ್ಣಾಗೋಗಿರುತ್ತೆ, ಡೀಪ್ ಹಣ್ಣಾಗೋಗಿರುತ್ತೆ. ಅದನ್ನು ನಮ್ಮ ಮನೆಯವ್ರು ತೋರಿಸ್ತಾರೆ ನೋಡಿ ಯಾವ ಥರ ತಿನ್ನಬೇಕು ಅಂತ. ನಾವು ಯಾವತ್ತೂ ಕಟ್ ಮಾಡಿ ಚಾಕುಯಿಂದ ತಿನ್ನಲ್ಲ, ಯಾಕೆಂದರೆ ಅಷ್ಟು ಹಣ್ಣಾಗೋಗಿರುತ್ತೆ. ಆರಾಮಾಗಿ ಕೈಯಿಂದನೇ ತೊಗೊಂಡು ತಿನ್ಬೋದು. ಅದೆಲ್ಲ ಕಟ್ ಮಾಡಿ ತಿನ್ನೋಕ್ಕೆಲ್ಲ ಬರೋದಿಲ್ಲ. ಇನ್ನೂ ಸ್ವಲ್ಪ ಕಾಯಿ ಥರ ಇದ್ದರೆ ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಕೆತ್ತಿ ತಿನ್ಬೋದು. ಬಟ್ ಇದು ಹಂಗೇನಿಲ್ಲ, ಸ್ಪೂನಲ್ಲೇ ನೋಡಿ ಹೇಮಂತ್ ಕಟ್ ಮಾಡ್ತಾ ಇದ್ದಾನಲ್ಲ, ಹಾಗೆ ಸ್ಪೂನಲ್ಲೇ ಕಟ್ ಮಾಡಿಕೊಂಡು ತಿನ್ನೋದು. ತುಂಬ ಟೇಸ್ಟಿಯಾಗಿರುತ್ತೆ. ಒಬ್ಬೊಬ್ಬರು ಒಂದೊಂದೇ ಹಣ್ಣು ತಿನ್ನೋ ಥರ ತುಂಬ ಸಖತ್ತಾಗಿರುತ್ತೆ. ಸ್ವೀಟ್ ಅಂತೂ ಸೂಪರಾಗಿರುತ್ತೆ. ಮತ್ತು ಇನ್ನೊಂದು, ಇದರಲ್ಲಿ ಒಂದೇ ಒಂದು ಸೀಡ್ ಇರಲ್ಲ, ಅಂದರೆ ಬೀಜನೂ ಇರಲ್ಲ. ಒಂದೇ ಒಂದು ಪರಂಗಿ ಬೀಜನೂ ಇರೋದಿಲ್ಲ ಅದರಲ್ಲಿ. ಅದು ಯಾವ ಥರ ಹುಟ್ಟಿತೋ ಗೊತ್ತಿಲ್ಲ. ಇದು ಈ ಗಿಡ ಅಪರೂಪಕ್ಕೆ ಎಲ್ಲೋ 10 ಪರಂಗಿ ಹಣ್ಣಲ್ಲಿ ಒಂದು ಪರಂಗಿ ಹಣ್ಣಲ್ಲಿ ಒಂದು ಬೀಜ ಇರುತ್ತೆ ಅಷ್ಟೇ. ಎಲ್ಲ ಪರಂಗಿ ಹಣ್ಣಲ್ಲೂ ಬೀಜ ಇರೋದಿಲ್ಲ ಗೈಸ್. ತುಂಬ ಟೇಸ್ಟಿಯಾಗಿರುತ್ತೆ. ಇದು ಅಷ್ಟೊಂದು ಒಬ್ಬೊಬ್ಬರೇ ತಿಂತೀರಾ ಒಂದೊಂದನ್ನ ಅಂತ ಹೇಳ್ಬೋದು. ಅದು ನೋಡಿ, ನಿಮಗೆ ನೋಡೋಕೆ ದೊಡ್ಡದಾಗಿ ಕಾಣ್ಬೋದು, ಅದು ರಿಯಲಾಗಿ ಚಿಕ್ಕದಾಗೆ ಒಂದು ಮಾವಿನ ಹಣ್ಣು ಗಾತ್ರದಷ್ಟಿದೆ. ಪೂರ್ತಿ ತಿಂದಾಗ ನೋಡಿ ಯಾವ ಥರ ಖಾಲಿ ಮಾಡಿದ್ದಾನೆ ಅಂತ. ನೀಟಾಗಿ ಸ್ಪೂನಾಗೆಲ್ಲ ತಗೊಂಡು ತಿಂದು ಸಿಪ್ಪೆ ಅಷ್ಟೇ ಉಳಿಸಿರೋದು, ಬಿಸಾಕೋದು. ತುಂಬ ಹಣ್ಣಾಗಿರೋದನ್ನ ನಮ್ಮಮ್ಮ ಹಿಂಗೆ ಕೈಯಲ್ಲೇ ಕಟ್ ಮಾಡ್ತಾಯಿದ್ದಾರೆ. ಇನ್ನು ನಾವು ಎಲ್ಲ ರೆಡಿಯಾಗಿ ದೇವಸ್ಥಾನದ ಹತ್ರ ಹೋಗೋ ಸಮಯ ಹತ್ರ ಬಂತು. ನಮ್ಮ ಮನೆಯವ್ರು ನೋಡಿ ಯಾವ ಥರ ರೆಡಿ ಆಗ್ತಾಯಿದ್ದಾರೆ. ನಮ್ಮ ಮನೆಯವ್ರ ಔಟ್ಫಿಟ್ ಈ ಥರ ಇದೆ. ಚಳಿ ಅಲ್ವಾ, ಚಳಿಗಾಲದಿಂದ ಫುಲ್ಲು ಜಾಕೆಟ್ ಥರನೇ ಹಾಕ್ತಾರೆ. ಉಡ್ಡಿ ಅಥವಾ ಜಾಕೆಟು ಫುಲ್ ಸ್ಲೀವ್ ಇರೋವೇ ಹಾಕೊಂಡ್ಬಿಡ್ತಾರೆ. ಊರಲ್ಲೂ ಅಷ್ಟೇ, ಬೆಂಗಳೂರಲ್ಲಂತೂ ಇನ್ನೂ ಚಳಿ. ಊರಿಗೆ ಬಂದ್ರೂ ಉಡ್ಡಿ ಥರ, ಬೆಂಗಳೂರಲ್ಲಿದ್ದರೂ ಜಾಕೆಟ್ ಥರ. ಇನ್ನು ಮನೆಯಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ದೇವಸ್ಥಾನದ ಹತ್ರಕ್ಕೆ ಹೊರಡಬೇಕು ಗೈಸ್. ಅದಕ್ಕೋಸ್ಕರ ಎಲ್ಲ ಪೂಜೆ ಎಲ್ಲ ಮಾಡಿ ರೆಡಿಯಾಗಿದ್ದೀವಿ. ಇನ್ನು ನನ್ನ ಔಟ್ಫಿಟ್ ಬಂದರೆ ಈ ಥರ ಇದೆ. ನಾನು ಆಲ್ಮೋಸ್ಟ್ ಆಲ್ ಸ್ಯಾರಿನೇ ವೇರ್ ಮಾಡೋದು. ಊರಿಗೆ ಬಂದ್ರೂ ಸ್ಯಾರಿನೇ, ದೇವಸ್ಥಾನಕ್ಕೆ ಮತ್ತು ಎಲ್ಲೇ ಹೋದರೂ ನಾನು ಸ್ಯಾರಿನೇ ವೇರ್ ಮಾಡೋದು. ಇನ್ನು ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ ಫಸ್ಟು ಗಾಡಿ ಎಲ್ಲ ತೊಳಿಬೇಕಲ್ಲ. ನಮ್ಮ ಹೇಮಂತ್ ಗಾಡಿ ತೊಳಿತಾ ಇದ್ದಾನೆ. ಇದು ನಮ್ಮ ಸ್ಕೂಟಿ ಹೊಸ್ದಾಗಿ ತೊಗೊಂಡಿರೋದು, ಹಾಗಾಗಿ ಅವನು ತೊಳಿತಾನೆ. ಅದು ನಮ್ಮಪ್ಪ ತೊಳಿತಾರೆ ಗಾಡಿನ. ಹೊಸ್ದಾಗಿ ನಮ್ಮ ಫ್ಯಾಮಿಲಿಗೆ ಆ್ಯಡ್ ಆಗಿದೆ ಇದು ಮೆಂಬರು. ನಾನು ಅದೇ ಹೇಳಿ ರೇಗಿಸ್ತಾ ಇದ್ದೆ, ಹೊಸದು ಅಂತ ಹೇಳ್ಬಿಟ್ಟು ತಿಕ್ ತೊಳಿತಾ ಇದೆಯಾ, ಹಳೇದನ್ನು ಆಲ್ರೆಡಿ ಶೆಡ್ಡಿಗೆ ಹೊಡೆದಿದ್ಯಾ ಅಂತ. ಹಾಗೇನಿಲ್ಲ, ಆ ಬೈಕು ಪಾಪ ನಮಗೆ ತುಂಬ ಸರ್ವಿಸ್ ಮಾಡಿದೆ. ಅದು ಎಲ್ಲೋದ್ರೂ ಕರ್ಕೊಂಡೋಗಿರೋದು ಗಾಡಿ, ಅದನ್ನು ಅಷ್ಟೇ ಸೇಫಾಗಿ ನೋಡ್ಕೋತಾರೆ ನಮ್ಮಪ್ಪ. ಇನ್ನು ಅಲ್ಲಿಂದ ಹೊರಟು ನಾವು ದೇವಸ್ಥಾನಕ್ಕೆ ರೀಚ್ ಆದ್ವಿ. ನಮ್ಮ ಅಜ್ಜಿನೂ ಬಂದಿದ್ದರು, ಅಂದರೆ ನಮ್ಮ ಅಮ್ಮ ಅವ್ರ ಅಮ್ಮ. ನಮ್ಮ ಅಣ್ಣ ಮುಂಚೆನೇ ಬಂದುಬಿಟ್ಟು ದೇವರು ಎಲ್ಲ ತೊಳೆದು, ಅಂದರೆ ಒಳಗಡೆ ನೆಲ ಎಲ್ಲ ಕ್ಲೀನ್ ಮಾಡಬೇಕಲ್ಲ, ಯಾರೂ ಹೋಗೋದಿಲ್ಲ ಗರ್ಭಗುಡಿಗೆ. ನಮ್ಮ ಅಪ್ಪ, ಹೇಮಂತ್, ನಮ್ಮಣ್ಣ, ಗಂಡು ಮಕ್ಕಳಷ್ಟೇ ಹೋಗೋದು. ನಮ್ಮ ಅಣ್ಣ ಬಂದು ಹೊರಗಡೆ ಎಲ್ಲ ತೊಳಿತಾ ಇದ್ದಾನೆ. ಹೊರಗಡೆದು ನಮ್ಮ ದೊಡ್ಡಮ್ಮ ತೊಳೆದಿದ್ರು. ಇನ್ನು ನಾವು ಬಂದ ತಕ್ಷಣ ಅಡುಗೆಗೆ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ ಗೈಸ್.
ಸಾಂಬಾರಿಗೆ ಟೊಮೊಟೊ ಎಲ್ಲ ತೊಳೆದ್ಬಿಟ್ಟು ಸಾಂಬಾರಿಗೆ ಒಂದು ಸೈಡು, ಅಂದರೆ ಇಲ್ಲಿ ಗ್ಯಾಸ್ ಸಿಲಿಂಡ್ರ್ ಎಲ್ಲ ಅವೈಲಬಲ್ ಇದೆ, ಹಾಗಾಗಿ ಸಾಂಬಾರಿಗೆ ಒಂದು ಸೈಡು, ಪಾಯಸ ಅನ್ನ ಸಾಂಬಾರು ಅಷ್ಟೇ ಮಾಡ್ತಾಯಿರೋದು. ಏಕೆಂದರೆ ಇವತ್ತು ಹೇಮಾವತಿಲೂ ಜಾತ್ರೆ ಇರೋದ್ರಿಂದ ಇಲ್ಲೇನು ಜಾಸ್ತಿ ಮಾಡ್ತಾಯಿಲ್ಲ. ಪಾಯಸ ಮಾಡೋಣ ಅಂತೇಳಿ ಪಾಸ್ತಾ ನೆನೆಸಿಟ್ಟಿದ್ದೀವಿ. ಇನ್ನು ಬೇಳೆ ಸಾಂಬಾರಿಗೆ ಅಂತ ಹೇಳಿ ಕುಕ್ಕರ್ಗೆ ಬೇಳೆ, ಟೊಮೊಟೊ, ಇದು ಹಸಿಮೆಣ್ಸಿನ್ಕಾಯಿ ಹಾಕಿಬಿಟ್ಟು ಕೂಗಿಸ್ಬಿಟ್ಟು ಬೇಳೆ ಸಾಂಬಾರು ರೆಡಿ ಮಾಡೋದು. ಅಷ್ಟರೊಳಗೆ ನಮ್ಮ ಮನೆಯವರು ಹೊರಗಡೆ ಬಾಳೆಕಂದು ಆಮೇಲೆ ಕಾಯಿ ಸುಲ್ಕೊಡೋದು ಎಲ್ಲ ಮಾಡ್ತಾಯಿದ್ರು. ಒಬ್ರಿಗೊಬ್ರು ಕೈ ಜೋಡಿಸಿ ಮಾಡಿದ್ರೆ ಅಲ್ವಾ ಬೇಗ ಕೆಲಸ ಆಗೋದು, ಹಾಗಾಗಿ ಎಲ್ಲರೂ ಮಾಡ್ತಾಯಿದ್ದೀವಿ. ಒಬ್ಬೊಬ್ಬರಾಗೇ ಎಲ್ಲ ಕೆಲಸ ಸ್ಟಾರ್ಟ್ ಮಾಡಿಕೊಂಡು ನಮ್ಮ ಅಣ್ಣ ಒಳಗಡೆ ಮಾಡ್ತಾಯಿದ್ದಾನೆ, ನಾವೆಲ್ಲ ತರಕಾರಿ ಹಚ್ಕೊಂಡು ಬೇಗ ಬೇಗ ಸಾಂಬಾರಿಗೆ ರೆಡಿ ಮಾಡಿದ್ದೀವಿ. ಇನ್ನು ನಮ್ಮ ಆಂಟಿನೂ ಬಂದಿದ್ದರು. ನಮ್ಮ ದೊಡ್ಡಮ್ಮ, ನಮ್ಮ ಆಂಟಿ, ನಮ್ಮ ಅಜ್ಜಿ ಎಲ್ಲ ಮಾತಾಡಿಕೊಂಡು ಅಡುಗೆ ಮಾಡ್ತಾಯಿದ್ದೀವಿ. ಈ ಥರ ಊರಲ್ಲಿ ಮಾಡೋದೇ ಒಂದು ಚೆಂದ ಗೈಸ್. ನಾವು ಬೆಂಗಳೂರಲ್ಲಿ ಇರ್ತೀವಿ, ರೂಮಲ್ಲೇ ಆಚೆ ಬರೋದೇ ಇಲ್ಲ. ಈ ಥರ ಬಂದಾಗ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತೀನಿ ನಾನಂತೂ. ಇದು ನಮ್ಮ ಆಶ್ರಮದಲ್ಲಿ ಲಿಂಗದ ಟೈಪು ದೀಪ ಅಂಟಿಸ್ತಾ ಇರೋದು ಫಸ್ಟ್ ಟೈಮು. ಲಾಸ್ಟ್ ಟೈಮು ಲಾಗಲ್ಲಿ ಅಪ್ಲೋಡ್ ಮಾಡಿದ್ದೆ ಅದನ್ನೂ, ಬಟ್ ಈ ಥರ ಲಿಂಗ ಎಲ್ಲ ಬರ್ದಿರಲಿಲ್ಲ, ಫ್ಲವರ್ ಡೆಕೋರೇಷನ್ ಥರ ಮಾಡಿದ್ವಿ. ಬಟ್ ಈ ಸಲ ಡಿಫ್ರೆಂಟಾಗಿರಲಿ, ಚೆನ್ನಾಗಿರಲಿ ಅಂತ ಹೇಳಿ ಲಿಂಗದ ಥರ ಡೆಕೋರೇಟ್ ಮಾಡ್ತಾಯಿದ್ದೀವಿ. ಇನ್ನು ನಮ್ಮಪ್ಪ ಅದಕ್ಕೆ ಹೂವು ಎಲ್ಲ ಹಾಕ್ಬಿಟ್ಟು ಡೆಕೋರೇಟ್ ಮಾಡ್ತಾಯಿದ್ದಾರೆ. ನಾನು ದೀಪ ಎಲ್ಲೆಲ್ಲಿ ಇಡಬೇಕು ಅಂತ ಹೇಳಿ ಎಲ್ಲ ಕಡೆ ಇಟ್ಕೊಂಬರ್ತಾಯಿದ್ದೀನಿ. ಇನ್ನು ಅಡುಗೆಗೆ ಪಾಯಸ ರೆಡಿಯಾಗಿದೆ, ಅನ್ನ ಸಾಂಬಾರು ಎರಡೂ ರೆಡಿಯಾಗಿದೆ. ಒಲೆ ಮೇಲೆ ಮಾಡಿದರು, ಒಲೆ ಅಂಟಿಸಿದ್ರು. ಅಷ್ಟರೊಳಗೆ ನಮ್ಮ ಚಿಕ್ಕಪ್ಪ, ನಮ್ಮ ಆಂಟಿ ಬಂದರು, ಅಂದರೆ ನಮ್ಮ ಎರಡನೇ ಆಂಟಿ ಬಂದರು. ಅವರು ರೇರ್ ಬರ್ತಿದ್ದಿದ್ದು, ಬಟ್ ಫಸ್ಟ್ ಟೈಮ್ ಬಂದ್ರಲ್ಲ, ಎಲ್ಲರೂ ನಮ್ಮಮ್ಮ ಅವರು ಅಕ್ಕ ತಂಗಿಯರೆಲ್ಲ ಮೀಟ್ ಆಗಿದ್ದು ತುಂಬ ಖುಷಿ ಆಯಿತು. ಎಲ್ಲರೂ ಚೆನ್ನಾಗಿ ಪೂಜೆಯಲ್ಲಿ ಭಾಗವಹಿಸಿದ್ದು ತುಂಬ ಖುಷಿ ಕೊಡುತ್ತೆ ಈ ಥರ. ಇನ್ನು ನಮ್ಮ ಅಜ್ಜಿ, ಇಲ್ಲಿರೋದು ನಮ್ಮ ಅಜ್ಜಿ ತಾತಂದು ಸಮಾಧಿ ಗೈಸ್. ಅದಕ್ಕೂ ಅಷ್ಟೇ ನಾವು ಯಾವಾಗಲೇ ಬಂದರೂ ಪೂಜೆ ಮಾಡ್ತೀವಿ. ಹಿರಿಯರ ಆಶೀರ್ವಾದ ಇದ್ದರೆ ಅಲ್ವಾ ನಾವೇನೇ ಮಾಡೋಕ್ಕಾದರೂ ಸಾಧ್ಯ. ಹಾಗಾಗಿ ಅವ್ರನ್ನ ಮಾತ್ರ ಯಾವ ಹಬ್ಬಕ್ಕೂ, ಇಲ್ಲಿ ಯಾವುದೇ ಒಂದು ಫಂಕ್ಷನ್ ಮಾಡಿದರೂ ಅವೆರಡಕ್ಕೂ ಫಸ್ಟು ಪೂಜೆ ಮಾಡೇ ಮಾಡ್ತೀವಿ. ಅದೆಲ್ಲ ಮುಗಿಸ್ಕೊಂಡು ಇನ್ನು ದೀಪ ಎಲ್ಲೆಲ್ಲಿ ಇಡಬೇಕು ನೋಡಿ ಎಲ್ಲ ಕಡೆ ಇಟ್ಕೊಬಂದಿದ್ದೀನಿ. ಹೊರ್ಗಡೆ ಎಲ್ಲ ಇಡ್ಬೋದಿತ್ತು ಗೈಸ್, ಗಾಳಿಗೆ ದೀಪ ಏನು ಅಷ್ಟಾಗಿ ಅಂಟ್ಕೊಳ್ಳಲ್ಲ, ಹಾಗಾಗಿ ಜಾಸ್ತಿ ಏನು ಇಟ್ಟಿಲ್ಲ. ಅವ್ರ ಅಜ್ಜಿರೂ ಸ್ವಲ್ಪ ಎಲ್ಲೆಲ್ಲಿ ಇಡಬೇಕು ಅಂತ ಹೇಳಿ ಅವರು ಹುಡುಕಿ ಇಡ್ತಾನೇ ಇದ್ದಾರೆ. ಇನ್ನೂ ನೈಟ್ ಗೊತ್ತಾಗುತ್ತೆ ಅವ್ರಿಗೆ ಗಾಳಿಗೆ ಅಂಟ್ಕೊಳ್ಳಲ್ಲ ಅಂತ ಹೇಳಿ. ಇನ್ನು ನಮ್ಮ ಎರಡನೇ ಆಂಟಿ ಎಲ್ಲದಕ್ಕೂ ಎಣ್ಣೆ ಹಾಕ್ಕೊಂಡು ಬರ್ತಾಯಿದ್ದಾರೆ. ಎಲ್ಲದಕ್ಕೂ ಅದರಲ್ಲೇ ಎಣ್ಣೆ ಹುಯ್ದುಬಿಟ್ರೆ ನೀಟಾಗೆ ಬರಲ್ಲ ಅಂತ ಹೇಳಿ ಇಲ್ಲಿ ಆಗಿನ ಕಾಲದಿಂದನೂ ಒಂದು ಸ್ಪೂನ್ ಇಟ್ಟಿದ್ರು ಗೈಸ್, ಅದರಲ್ಲೇ ಎಣ್ಣೆ ಹಾಕ್ತಾ ಇದ್ದಾರೆ ನೋಡಿ ನಮ್ಮ ಆಂಟಿ. ಹಚ್ಚಿದ ಮೇಲಂತೂ ಸಖತ್ತಾಗಿ ಕಾಣ್ತಿತ್ತು. ಒಂದೊಂದು ಕಡೆಯಿಂದನೇ ನಾನು ನಮ್ಮ ಮನೆಯವರು ಹಚ್ಕೊಂಡು ಬರ್ತಾಯಿದ್ದೀವಿ, ನಮ್ಮ ಆಂಟಿನೂ ಹಚ್ತಾ ಇದ್ದಾರೆ. ಎಲ್ಲರೂ ಒಬ್ಬೊಬ್ರು ಎಲ್ಲರೂ ಊದ್ಗಡ್ಡಿಗೆ ಬತ್ತಿ ಸುತ್ತಕೊಂಡು ಎಲ್ಲ ಹಚ್ಚುತ್ತಾ ಇದ್ದೀವಿ. ಇನ್ನೇನು ನೈಟ್ ಆಗ್ತಾ ಬಂತಲ್ವ, ಎಲ್ಲ ಒಂದು ಕಡೆಯಿಂದ ಹಚ್ತಾ ಇದ್ದಾರೆ. ಹಚ್ಚಿದ ಮೇಲಂತೂ ಲೈಟ್ ಆಫ್ ಆದಾಗ ತುಂಬ ಚೆನ್ನಾಗಿ ಕಾಣ್ತಿತ್ತು. ಅದು ಒಂದು 5 ಸೆಕೆಂಡ್ಸ್ ಕರೆಂಟ್ ಹೋಗಿತ್ತು ಗೈಸ್, ಆವಾಗ ಮಾತ್ರ ಸಖತ್ತಾಗಿ ಕಾಣ್ತಾಯಿತ್ತು. ಆವಾಗ ನಾವು ವಿಡಿಯೋ ತೆಗಿಯೋಕ್ಕಾಗಿರಲಿಲ್ಲ, ಬಟ್ ಚೆನ್ನಾಗಿ ಕಾಣ್ತಿತ್ತು. ಗುಡಿಯೆಲ್ಲ ಲೈಟಿಂಗ್ಸಲ್ಲಿ ಸಖತ್ತಾಗಿತ್ತು. ಇನ್ನು ಒಳಗಡೆ ನೋಡಿ ದೇವ್ರು ಯಾವ ಥರ ಕಾಣ್ತಾ ಇದೆ ಅಂತ ಹೇಳಿ. ನಾನು ಸ್ಟಾರ್ಟಿಂಗಲ್ಲಿ ಒಂದು ಕ್ಲಿಪ್ ಹಾಕಿದ್ದೆ ನಿಮಗೆ, ನಮ್ಮ ಅಣ್ಣ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾನೆ ಅಂತ. ಆವಾಗಿನ ಕ್ಲಿಪ್ಗೂ ಈ ಕ್ಲಿಪ್ಗೂ ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ, ಅಷ್ಟು ಚೆನ್ನಾಗಿ ಕಾಣ್ತಾ ಇರುತ್ತೆ. ಇನ್ನು ಪುಟ್ಟ ದೀಪದಿಂದ ಆ ಟೈಲ್ಸ್ಗೆ ಹೂವು ಥರ ಹಾಕಿದ್ರಲ್ಲ, ಅದನ್ನೇ ತಗೊಂಡು ಚೆನ್ನಾಗಿ ಫ್ಲವರ್ ಡೆಕೋರೇಷನ್ ಮಾಡಿ, ಆಮೇಲೆ ಲಿಂಗನೂ ಎಲ್ಲ ಕಲರ್ ಹೂದಿಂದ ಡೆಕೋರೇಟ್ ಮಾಡಿದ್ದೀವಿ. ತುಂಬ ಚೆನ್ನಾಗಿ ಕಾಣ್ತಿತ್ತು. ನಿಮಗೆಲ್ಲ ಯಾವ ಥರ ಕಾಣ್ತಾ ಇದೆ ಅಂತ ಹೇಳಿ ಕಮೆಂಟ್ ಮಾಡಿ ಗೈಸ್. ನಿಮ್ಗೆ ಇಷ್ಟ ಆಯ್ತಾ ಇಲ್ವಾ ಅಂತ ಹೇಳಿ. ಅಂದರೆ ನಾವು ಚಿಕ್ಕ ಆಶ್ರಮ ಅಲ್ಲ, ಚಿಕ್ಕದಾಗಿ ಮಾಡಿದ್ದೀವಿ, ದೊಡ್ಡದಾಗೆಲ್ಲ ಮಾಡಿಲ್ಲ. ಇದೆಲ್ಲ ಹೇಳ್ಬೇಕಾ ಅಂತ ಏನಿಲ್ಲ, ನಮ್ಮದು ಪುಟ್ಟ ಆಶ್ರಮ, ನಮ್ಮ ಖುಷಿ ಇದು, ನಮ್ಮ ಖುಷಿಗೋಸ್ಕರ ಮಾಡೋದು, ನೆನಪಿಗಿರುತ್ತೆ ನೋಡಿ. ಲಾಸ್ಟ್ ಇಯರ್ ಮಾಡಿರೋದು ಈ ಇಯರ್ ಮಾಡಿರಲ್ಲ ನಾವು, ಡಿಫ್ರೆಂಟಾಗಿರುತ್ತೆ. ನಮಗೆ ಒಂದು ಸಲ ರೀಕಾಲ್ ಮಾಡಿಕೊಂಡ್ರೆ ನೋಡೋಕ್ಕೆ ನಮಗೆ ಖುಷಿ ಆಗುತ್ತೆ, ಅಷ್ಟು ಚೆನ್ನಾಗಿ ನೆನಪಿರುತ್ತೆ ಯಾರ್ಯಾರು ಬಂದಿದ್ರು ಯಾರ್ಯಾರು ಬಂದಿಲ್ಲ ಅಂತ ಹೇಳಿ.
ಇದು ನೋಡಿ ಕಳಸ ಉಡ್ಬಿಟ್ಟು ಪ್ರತಿ ಪೌರ್ಣಮಿಗೂ ಈ ಥರ ಮಾಡ್ತಾರೆ ದೇವ್ರ ಗುಡಿಯಲ್ಲಿ ಪೂಜೆ ಎಲ್ಲನೂ ಚೆನ್ನಾಗಿ ನಮಗೊಂಥರ ಖುಷಿ ಗೈಸ್. ಮಂತ್ಲಿ ಒನ್ಸ್ ಈ ಥರ ಹೋಗಿ ದೇವಸ್ಥಾನದಲ್ಲಿ ಕೂತ್ಕೊಂಡು ಎಲ್ಲ ಪೂಜೆ ಮಾಡಿಕೊಂಡು ಅಲ್ಲೇ ಅಡುಗೆ ಮಾಡಿ ಅಲ್ಲೇ ಊಟ ಅದು ಮಾಡಿಕೊಂಡು ಮನೆಗೆ ಬರ್ತೀವಿ. ಇದು ನಾವೇ ಸ್ವತಃ ಎಲ್ಲನೂ ಮಾಡೋದ್ರಿಂದ ಒಂಥರ ಖುಷಿ ಕೊಡುತ್ತೆ. ಇಲ್ಲಿ ಅಂಬಾದೇವಿ ಫೋಟೋ ಇದೆ ಗರ್ಭಗುಡಿಯಿಂದ ರೈಟ್ ಸೈಡಿಗೆ, ಅಮ್ಮನವ್ರದ್ದು ದೊಡ್ಡದೊಂದು ಫೋಟೋ, ಮತ್ತು ಈ ಕಡೆ ವೀರಬ್ರಹ್ಮೇಂದ್ರ ಸ್ವಾಮಿದು ಮೆರವಣಿಗೆ ದೇವ್ರನ್ನೇ ಇರುತ್ತೆ ಗೈಸ್. ಇನ್ನೇನು ಪೂಜೆ ಸ್ಟಾರ್ಟ್ ಆಯಿತು, ಬನ್ನಿ ಪೂಜೆಗೆ ಹೋಗೋಣ. ब्रह्मणे नमः। ओम नमो नारायणाय। ओम नमो नारायण। श्रीं श्रीं शिवाय वीरब्रह्मणे नमः। ओम वीरब्रह्मणे नमः। ಹಾರ್ಟ್ ಸರಿ